ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾವಿವತ್ತು ಫ್ಯಾನ್ ಏನಕ್ಕೆ ಸ್ಲೋ ಆಗಿದೆ ಅಂತ ನೋಡೋಣ, ಚೆಕ್ ಮಾಡೋಣ ಬನ್ನಿರಿ. ಇದೊಂದು ಫ್ಯಾನ್ ತುಂಬ ಸ್ಲೋ ಇದೆ ನೋಡ್ರಿ. 5ಕ್ಕೆ ಹಾಕಿದ್ರು ಕೂಡ ಇದು ಇಷ್ಟೇ ಸ್ಪೀಡ್ ಓಡ್ತಾ ಇರೋದು. ಇದೇನು ಪ್ರಾಬ್ಲಮ್ ಅಂತ ಚೆಕ್ ಮಾಡೋಣ ಬನ್ನಿರಿ, ನೋಡೋಣ ಒಂದ್ಸಲ. ಕೆಪಾಸಿಟರ್ ಚೇಂಜ್ ಮಾಡ್ಬಿಟ್ಟು ನೋಡೋಣ ಫಸ್ಟು. ನೋಡಿ ಇಲ್ಲಿ 5ರಲ್ಲಿ ಇಟ್ಟಿದ್ದೀನಿ, 5 ಲೀಟ್ರ್ ಕೂಡ ಇದು ಸ್ಪೀಡ್ ಬರ್ತಾ ಇಲ್ಲ. ಇದು ನೋಡೋಣ, ಆಫ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ನೋಡೋಣ ಬನ್ನಿರಿ. ಕೆಪಾಸಿಟರ್ ಚೇಂಜ್ ಮಾಡೋದು ತೋರಿಸ್ಕೊಡ್ತೀನಿ ಹಿಂಗೆ ಅಂತ. ಸ್ವಿಚ್ ಆಫ್ ಮಾಡ್ತೀನಿ ನೋಡಿ. ಇದು ಫ್ಯಾನ್ ಕೆಪಾಸಿಟ್ರು ಕ್ರಾಂಪ್ಟನ್ ಇದೆ, ಟಿಪ್ಕಾನ್ ಇದೆ. ನಿಮ್ಗೆ ಚೆನ್ನಾಗಿರೋ ಕಂಪ್ನಿದು ಬೇಕಂದರೆ ಕ್ರಾಂಪ್ಟನ್ ಹಾಕೋಬೇಕು. ಕ್ರಾಂಪ್ಟನ್ನು, ಓರಿಯೆಂಟಲ್ಲು ಈ ಥರದ್ದು ಬರುತ್ತೆ. ಇದು ಟಿಪ್ಕಾನ್ ಅಂತ ಬಾಳಿಕೆ ಬರೋಲ್ಲ, ಒಂದು ವರ್ಷಕ್ಕೆಲ್ಲ ಅದು ಮತ್ತೆ ಹಂಗೆ ಅದೇ ಥರ ಸ್ಲೋ ಆಗುತ್ತೆ. ನಾನಿಲ್ಲಿ ಮೈನ್ ಸ್ವಿಚ್ ಆಫ್ ಮಾಡ್ಕೊತಾ ಇದ್ದೀನಿ. ಮೈನ್ ಸ್ವಿಚ್ ಆಫ್ ಮಾಡಿಕೊಂಡು ಫಸ್ಟು ಫ್ಯಾನ್ ಕೆಪಾಸಿಟರ್ ನೋಡಿ, ಕ್ರಾಂಪ್ಟನ್ 2.5 MF ಅಂತ ಇದೆಯಲ್ಲ, ಅದನ್ನು ತೊಗೊಂಡು ಚೇಂಜ್ ಮಾಡ್ಕೊತೀನಿ. ಇಲ್ಲಿ ನೋಡಿ 3 ಕನೆಕ್ಷನ್ ಇದೆ. ಅದ್ರಲ್ಲಿ ನೀವು ಕನೆಕ್ಷನ್ ಕರೆಕ್ಟಾಗಿ ನೋಡ್ಕೊಳ್ರಿ. ನೀವು ಕರೆಕ್ಟಾಗಿ ನೋಡ್ಕೋಬೇಕು, ಕಲರ್ ಕರೆಕ್ಟಾಗಿ ನೋಡಿಕೊಂಡು ಕನೆಕ್ಷನ್ ಹೆಂಗಿದೆ ಅದೇ ಥರನೇ ಕೊಟ್ಕೊಳ್ಳಿ. ಇದು ಮತ್ತೆ ವೈರ್ ಉಲ್ಟಾ ಆಯ್ತು ಅಂದರೆ ಫ್ಯಾನು ಕೂಡ ಉಲ್ಟಾ ಓಡುತ್ತೆ. ಅದನ್ನು ಹಾಕ್ಕೊಂಡು ಕೆಪಾಸಿಟರ್ ಹಾಕೊಂಡು ಚೇಂಜ್ ಮಾಡಿ. ಫಸ್ಟು ಚೇಂಜ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ಆನ್ ಮಾಡಿ ನೋಡಿರಿ. ಕೆಪಾಸಿಟ್ರ್ ಹಾಕ್ದಾಗ ಸ್ಪೀಡ್ ಬಂತಂದರೆ ಅಲ್ಲಿಗೆ ಓಕೆ, ಕೆಪಾಸಿಟ್ರ್ ಹೋಗಿದೆ ಅಂತ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನೀವು ಫ್ಯಾನ್ ಕೆಪಾಸಿಟ್ರ್ ಕೂಡ ಹಾಕಿದ್ರೂ ಕೂಡ ಫ್ಯಾನ್ ಸ್ಪೀಡ್ ಆಗೋಲ್ಲ. ಕೆಲವೊಂದು ಟೈಮ್ ರೆಗ್ಯುಲೇಟ್ರ್ ಕೂಡ ಹೋಗಿರುತ್ತೆ. ಅವಾಗ ನೀವು ಒಂದು ಸಲ ಡೌಟ್ ಇದ್ದರೆ ಫ್ಯಾನ್ ಸ್ಪೀಡಾಗಿ ಓಡಿಲ್ಲ ಅಂದರೆ ಫ್ಯಾನ್ ರೆಗ್ಯುಲೇಟ್ರ್ ಕನೆಕ್ಷನ್ ಬಿಚ್ಚಿಬಿಟ್ಟು ಡೈರೆಕ್ಟಾಗಿ ಬೈಪಾಸ್ ಮಾಡಿ ಒಂದು ಸಲ ಟಚ್ ಮಾಡಿ ನೋಡಬೇಕು. ಆವಾಗ ಸ್ಪೀಡ್ ಆದರೆ ಓಕೆ, ಅಲ್ಲಿ ರೆಗ್ಯುಲೇಟ್ರ್ ಕೂಡ ಕೆಲವೊಂದು ಟೈಮ್ ಹಾಳಾಗಿರುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ನೀವು ರೆಗ್ಯುಲೇಟ್ರ್ ಇದ್ದಂಗೆ ಕೂಡ ಫ್ಯಾನು ಕೆಪಾಸಿಟ್ರ್ ಹಾಕಿದ ತಕ್ಷಣ ರನ್ ಆಯ್ತು ಅಂದರೆ ಅಲ್ಲಿಗೆ ಓಕೆ, ಚೆನ್ನಾಗಿದೆ, ಕೆಪಾಸಿಟರ್ ಚೆನ್ನಾಗಿದೆ ಅಂತ. ಇನ್ನು ಕೆಲವೊಂದು ಟೈಮು ಕೆಪಾಸಿಟರ್ ಚೇಂಜ್ ಮಾಡಿದ್ರು ಕೂಡ ಫ್ಯಾನ್ ರನ್ ಆಗೋಲ್ಲ. ಆವಾಗ ನೀವು ಏನಾಗುತ್ತೆ ಅಂದರೆ ಆವಾಗ ನೋಡಬೇಕು, ರೆಗ್ಯುಲೇಟರ್ ಬೈಪಾಸ್ ಮಾಡಿ ನೋಡಬೇಕು. ಇಲ್ಲ ಅದು ಆಗ್ತಲೂ ರನ್ ಆಗಿಲ್ಲ ಅಂದರೆ ಪಕ್ಕ ಫ್ಯಾನ್ ವೈಂಡಿಂಗ್ ಹೋಗಿರುತ್ತೆ, ವೈಂಡಿಂಗ್ ವೀಕ್ ಆಗಿರುತ್ತೆ, ರನ್ ಆಗೋಲ್ಲ. ನೀವು ಅವು ಯಾರಿದೆ ನಿಮ್ಮ ನಿಯರ್ ಬೈ ಎಲೆಕ್ಟ್ರಿಷಿಯನ್ ಕರ್ಸ್ಕೊಂಡು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಈ ಥರ ಇರುತ್ತೆ. ನೋಡೋಣ, ನಾನು ಕನೆಕ್ಟ್ ಮಾಡಿದ್ದೀನಿ ಇವಾಗ. ಕರೆಂಟ್ ಪಂಪ್ ಒಂದು ಸಲ ಆನ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ, ಸ್ಪೀಡು ಬರುತ್ತಾ ಇಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ ನನಗೆ. ನೋಡೋಣ ಬನ್ನಿ. ನಾನಿಲ್ಲಿ ಮೈನ್ಸ್ ಆನ್ ಮಾಡ್ಕೊತಾ ಇದ್ದೀನಿ, ಆಫ್ ಮಾಡಿದ್ದೆ. ಈಗ ಆನ್ ಮಾಡಿಕೊಂಡು ನೋಡೋಣ, ಚೆಕ್ ಮಾಡಿ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡ್ತೀನಿ. ಈಗ ಸ್ವಿಚ್ ಆನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಒಂದೊಂದೇ ಸ್ಟೆಪ್ಪು ಹಾಕ್ಬಿಟ್ಟು ಚೆಕ್ ಮಾಡೋಣ, ಸ್ಪೀಡ್ ಹೆಂಗೆ ಬರುತ್ತೆ ನೋಡೋಣ. ನೋಡಿ ಸ್ನೇಹಿತರೆ, ಫುಲ್ ಫ್ಯಾನು ಸ್ಪೀಡ್ ಆಯಿತು, ಕರೆಕ್ಟಾಗಿದೆ. ಇವಾಗ ಸ್ಪೀಡು ತುಂಬ ಚೆನ್ನಾಗಿ ಬರ್ತಿದೆ. ನಿಮಗೆ ಈ ವಿಡಿಯೋ, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೌಟ್ ಇದ್ದರೆ ಧನ್ಯವಾದ.